ಮಕ್ಕಳಾಗಿ ಆತನ ಬಳಿಗೆ ಬಂದ ಮೇಲೆ ನಮಗೆ ಸಕಲ ವಿಧವಾಗಿರುವ ಆಶೀರ್ವಾದಗಳನ್ನು ಕೊಟ್ಟು ನಡೆಸಬೇಕು ಎಂಬುದಾಗಿ ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟು ಏನ್ ಮಾಡಿದ್ದಾರೆ? ನಮ್ಮನ್ನು ಕರೆದಿದ್ದಾರೆ, ನಮ್ಮನ್ನು ರಕ್ಷಿಸಿದ್ದಾರೆ, ನಮ್ಮ ದೇವರ ಮಕ್ಕಳಾಗಿ ಮಾಡಿದ್ದಾರೆ, ದೇವರ ಸನ್ನಿಧಿ ನಮ್ಮನ್ನು ಬರುವಂತ ಅವಕಾಶ ಕೊಟ್ಟಿದ್ದಾರೆ. ಕೇಳಿ ಕೊಡಲ್ಪಡುತ್ತದೆ ಅಂತ ಹೇಳಿದ್ರೆ ಕೇಳುವವರು ಯಾರು ಅಂತ ಹೇಳಿದ್ರೆ ಅವರು ವಿಶ್ವಾಸ ಇರಬೇಕು. ವಿಶ್ವಾಸ ಎಂಬುದು ಯೇಸುವನ್ನು ದೇವರಾಗಿ ಒಪ್ಪಿ ನಂಬಿ ನಡ್ಕೊಳ್ಳೋದಕ್ಕೆ ಸಮರ್ಪಿಸಿಕೊಟ್ಟವರು. ಸೆಕೆಂಡ್, ನನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡಿ, ನನ್ನ ನಾಮದಲ್ಲಿ ಪ್ರೇಯರ್ ಮಾಡುವರು ಯಾರು? ನನ್ನ ಜನರು, ನನ್ನ ಸಂಧಿಯಲ್ಲಿ ಬಂದು ತಗ್ಗಿಸುವ ನನ್ನ ಜನರು, ನನ್ನ ನಾಮ ಧರಿಸಿಕೊಂಡವರು. ಸುಮ್ಮನೆ ದೇವರ ನಾಮದಲ್ಲಿ ಪ್ರೇಯರ್ ಮಾಡೋದಲ್ಲ. 3, ದೇವರ ಮಕ್ಕಳಾಗಿ ಅಪ್ಪ ತಂದೆ ಎಂಬುದಾಗಿ ಕರೀರಿ ಅಂತ ಹೇಳ್ತಾರಲ್ಲ. ಅಪ್ಪ ತಂದೆ ಅಂತ ಹೇಳಿದ್ರೆ ನಾವು ಆತನ ಮಕ್ಕಳಾಗಬೇಕು. ಅಂದ್ರೆ ನಾವು ಆತನನ್ನ ತಂದೆಯಾಗಿ ದೇವರಾಗಿ ರಕ್ಷಣಾಗಿ ಒಪ್ಪಿ ಸ್ವೀಕಾರ ಮಾಡಿಕೊಂಡ ಮೇಲೆ ಆತನ ಹೆಸರಲ್ಲಿ ರಕ್ಷಣೆ ಹೊಂದಿದಾಗ ನಮಗೆ ದೇವರ ಮಕ್ಕಳೆಂಬ ಅಧಿಕಾರ ಕೊಡ್ತಾರೆ. ಈಗ ಇದೆಲ್ಲ ಬಂದಾಗಲೇ ಕೇಳಿ ಕೊಡಲ್ಪಡ್ತದೆ. ಪ್ರಾರ್ಥನೆ ಮಾಡಿದ ದೇವರೆಲ್ಲ ಕೊಡ್ತಾರೆ. ದೇವರ ಆಶೀರ್ವಾದ ಎಲ್ಲವೂ ನಮ್ಮ ಮೇಲೆ ಬರುತ್ತೆ. ನಾವು ಅದಕ್ಕೆ ಯೋಗ್ಯರೆಂಬುದಾಗಿರುವ ವಿಷಯ. ಇದಕ್ಕೆ ಉದುವಾಗಿ ಏನ್ ಅರ್ಥ ಅಂತ ಹೇಳಿದ್ರೆ ದೇವರೇ ಅದನ್ನು ಪ್ರೇರಣೆ ಮಾಡಿದ್ದಾರೆ. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿ. ನೀವು ನಿಮ್ಮ ದೇವರಾಗಿರುವ ಕರ್ತನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನು ಎಲ್ಲ, ಆಜ್ಞೆ ಒಂದಲ್ಲ, ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನ ಭೂಮಿ ಮೇಲಿರುವ ಎಲ್ಲ ಜನಾಂಗಗಳಲ್ಲಿ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಹಾಗಾದ್ರೆ ದೇವರ ಆಶೀರ್ವಾದ ಕೊಟ್ಟು ಒಬ್ಬನ ಮೇಲಕ್ಕೆ ತರುವಾಗ ಆ ವ್ಯಕ್ತಿ ಯಾವಾಗಿರ್ಬೇಕು? ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವರಾಗಬೇಕು. ನಿಮ್ಮ ದೇವರಾಗಿರುವ ಕರ್ತನ ಮಾತುಗಳನ್ನು ಶ್ರದ್ಧೆ, ದೇವರಾಗಿದ್ದ ಕರ್ತನು ಅರ್ಥ ಮಾಡ್ಬೇಕು. ದೇವರಾಗಿರುವ ಕರ್ತನ ಯಾರು? ಸೃಷ್ಟಿಕರ್ತನಾಗಿರುವ ದೇವರು, ನಮ್ಮ ಸೃಷ್ಟಿ ಮಾಡಿದ ದೇವರು ನಮಗಾಗಿ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟು ಮೃತ ಚೈನಾದಾಗ ಆತನಿಗೆ ಕರ್ತನು ಎಲ್ಲಾ ನಾಮಕ್ಕಿಂತ ಮೇಲಾಗಿರುವ ಕರ್ತನ ಎಂಬ ನಾಮವನ್ನ ಹೊಂದಿರುವಂತ ಯೇಸು, ಆ ಯೇಸುವಿನ ಹೆಸರಲ್ಲಿ ನಮಗೆ ಪ್ರೇಯರ್ ಮಾಡುವಾಗ, ಆತನ ಪಾದ ಬಳಿ ಬಂದಾಗ ಆತನ ಎಲ್ಲಾ ಆಶೀರ್ವಾದ ನಮಗೆ ಯಾವಾಗ ಬರುತ್ತೆ? ನಾವು ಜನಾಂಗದಲ್ಲಿ ದೇಶದಲ್ಲಿ ಉನ್ನತ ಸ್ಥಿತಿ ಯಾವ ಬರ್ತೀವಿ ಅಂದ್ರೆ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವಾಗ. ಆಗ ಆಶೀರ್ವಾದ ದೇವರು ಕೊಡ್ತಾರಂತ ಹೇಳುವ ವ್ಯಕ್ತಿ ಏನ್ ಮಾಡ್ಬೇಕು? ಕರೆಕ್ಟ್ ಆಗಿ ನಡೆಯೋದ್ರ ಬಗ್ಗೆ ಹೇಳ್ಬೇಕು. ಆಗ ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕಂತ ಹೇಳುವ ಮಾಡ್ಬೇಕು, ನಡೆದು ಪಡ್ಕೊಳ್ಬೇಕು. ಸರಿ, ಯೆಹೋಶುವ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ಏನ್ ಹೇಳುತ್ತೆ? ನನ್ನ ದಾಸನಾಗಿರುವ, ನೋಡಿ ಈ ಸಗಣಿ ಹೇಳ್ತಾರೆ, ನನ್ನ ಸೇವಕನಾಗಿರುವ ಮೋಶೆ ನಿಮಗೆ ಬೋಧಿಸುವಂತ ಧರ್ಮ ಉಪದೇಶಗಳನ್ನು ನೋಡಿ. ಧರ್ಮೋಪದೇಶ ಅಂದ್ರೆ ಏನದು? ಏನ್ ಮಾದು? ಈ ಸತ್ಯವೇದ. ಇದೇನಿದು? ಇದಕ್ಕೆ ಯೆಶಾಯ ಪ್ರವಾದಿ ಏನ್ ಹೇಳ್ತಾನಂದ್ರೆ 28ನೇ ಅಧ್ಯಾಯದಲ್ಲಿ 10-11 ವಾಕ್ಯ, ರೈಟ್? ನೋಡಿ, ಆಜ್ಞೆಗಳ ಮೇಲೆ ಆಜ್ಞೆ, ಆಜ್ಞೆ ಮೇಲೆ ಆಜ್ಞೆ. ಇಲ್ಲಿ ಪ್ರಮಾಣಗಳು ಅಂತ ಹೇಳುವುದನ್ನ ಸೂತ್ರಗಳ ಮೇಲೆ ಸೂತ್ರ ಅಂತ. ನೋಡಿ, கற்பனை மேல் கற்பனையும், கற்பனைகள் மேல் கற்பனையும், பிரமாணத்தின் மேல் பிரமாணமும், பிரமாணத்தின் மேல் பிரமாணமும், இங்கே கொஞ்சம் அங்கே கொஞ்சம் என்கிறார்கள். பரியாச உதடுகளினாலே அந்நிய பாஷைகளினாலே இந்த ஜனத்தோடு பேசுவேன். ಅನ್ಯ ಭಾಷೆ ಮೂಲಕವಾಗಿಯೂ ತೊದಲು ಮಾತಿನ ಮೂಲಕವಾಗಿಯೂ
ಈ ಪ್ರಮಾಣಗಳನ್ನ, ಸತ್ಯವೇದಗಳನ್ನ, ಇದರ ಪ್ರಮಾಣಗಳೊಂದಿಗೂ ಆಜ್ಞೆಗಳೊಂದಿಗೂ ನಾನು ನನ್ನ ಜನರ ಸಂಗಡ ಮಾತಾಡ್ತೀನಿ. ದೇವರು ನಮ್ಮ ಸಂಗಡ ಮಾತಾಡುವಾಗ ಹೆಂಗ್ ಮಾತಾಡ್ತಾರೆ? ತೊದಲು ಮಾತಿನಿಂದಲೂ ಅನ್ಯ ಭಾಷೆಯಿಂದಲೂ ನನ್ನ ಸೇವಕನಾಗಿರುವ ಮೋಶೆಯ ಮೂಲಕವಾಗಿಯೂ ಈ ನ್ಯಾಯ ಪ್ರಮಾಣವೆಂಬ ಆಜ್ಞೆ ಮೂಲಕವಾಗಿಯೂ ನಮ್ಮ ಸಂಗಡ ಮಾತಾಡೋದು. ಹೇಳ್ರಿ, ಇದೆಲ್ಲ ಯಾವಾಗ ನಡೆಯುತ್ತೆ? ಸಭೆಯಲ್ಲಿ ನಡೆಯುವುದಿದು. ಆರಾಧನೆ, ಸ್ತೋತ್ರ, ಅನ್ಯ ಭಾಷೆ, ಪ್ರವಾದನೆ, ಸೇವಕರು ಪ್ರಸಂಗ ಮಾಡುವುದು, ಸತ್ಯವೇದ ಇಟ್ಕೊಂಡು ನ್ಯಾಯ ಪ್ರಮಾಣದ ಹಿಂಗೆ ನಡಿಬೇಕು, ಹಿಂಗೆ ನಡಿಬೇಕು ಹೇಳೋದು, ಇದೆಲ್ಲ ಎಲ್ಲಿ ನಡೆಯುತ್ತೆ? ಸಭೆಯಲ್ಲಿ. ಅದಕ್ಕೆ ದೇವರು ನಮ್ಮನ್ನ ಸಭೆಯಲ್ಲಿ ಇಟ್ಟಿರೋ. ದೇವ್ರು ಹೆಂಗೆ ಮಾತಾಡ್ತಾರೆ ನೋಡ್ರಿ. ಸ್ತೋತ್ರ ಮಾಡುವಾಗ ಆತ್ಮದಲ್ಲಿ ತುಂಬಿಸಿ ಬುದ್ಧಿ ಜ್ಞಾನ ಕೊಡ್ತಾರೆ. ಸೊ ಅನ್ಯ ಭಾಷೆ ಶ್ರೇಣಿಯಿಂದ ಗಮನಿಸೋದಕ್ಕೂ, ನಾವು ಆತ್ಮಭರಿತರಾಗೋದಕ್ಕೂ, ದೇವರು ನಮ್ಮ ಸಂಗ ಮಾತಾಡೋದಕ್ಕೆ, ನಮ್ಮನ್ನು ಪೋಷಿಸಿ, ನಮ್ಮನ್ನು ನಡೆಸಿ, ದೇಶದ ಜನಾಂಗದ ಮೇಲಕ್ಕೆ ತರೋದಕ್ಕೆ ದೇವರು ನಮ್ಮನ್ನು ಸಭೆ ಎಂಬ ಆತನ ಮನೆ, ಆತನ ಸಂಘ ನಮ್ಮನ್ನು ನಿಲ್ಲಿಸಿರೋದು. ಅದು ನಮ್ಮ ಇಷ್ಟಕ್ಕೆ ನಡೆಯಕ್ಕೆ, ನಮ್ಮ ಇಷ್ಟಕ್ಕೆ ಕೂತ್ಕೊಳ್ಳೋಕೆ, ನಮ್ಮ ಇಷ್ಟಕ್ಕೆ ಹೋಗಕ್ಕೆ, ನಮ್ಮ ಇಷ್ಟಕ್ಕೆ ಬರಕಲ್ಲ. ದೇವರು ಹೇಳ್ತಾರೆ, ನಿಮಗೆ ಸಭೆ ಇದೆ, ಮೋಶೆ ನ್ಯಾಯ ಪ್ರಮಾಣ ಇದೆ, ಪರಿಶುದ್ಧ ಆತ್ಮ ಇದೆ, ಅಭಿಷೇಕ ಇದೆ, ಅನ್ಯ ಭಾಷೆ ಇದೆ, ತೊದಲು ಮಾತಿದೆ, ನಾನು ನಿನ್ನ ಸಂಗಡ ಮಾತಾಡಕ್ಕಿಟ್ಟಿರೋ ಮಾರ್ಗ ಇದೆ. ಇದನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು. ಸರಿ, ಈಗ ದೇವರ ವಾಕ್ಯ ಏನ್ ಹೇಳ್ತಂದ್ರೆ, ಸಕಲ ಕಾರ್ಯಗಳಿಗೆ ಆಜ್ಞೆಗಳು, ಪ್ರಮಾಣಗಳಿದೆ. ಪ್ರತಿ ಆಶೀರ್ವಾದಕ್ಕೆ, ದೇವರು ಹೇಳುವ ಪ್ರತಿ ವಿಷಯಗಳಿಗೆ. ಈಗ ದೇವರು ಈ ಭೂಮಿಯನ್ನ ಮನುಷ್ಯನ ಕೈ ಕೊಟ್ಬಿಟ್ರು ಅಲ್ವಾ? ಕೊಡ್ಬೇಕಾದ್ರೆ ಸುಮ್ಮನೆ ಕೊಟ್ಟಿಲ್ಲ. ನೋಡು, ಇದೆಲ್ಲ ಏನ್ ಮಾಡ್ಬೇಕು? ಇನ್ನು ಆಳು, ಅನುಭವಿಸು, ಸಾಧನೆ ಮಾಡ್ಕೋ, ವೃತ್ತಿ ಹಾಕು. ಆದ್ರೆ ಒಂದಿಗೆ ಸಹ ನಾನು ಹೇಳಿದ್ದನ್ನ ಇದು ಮಾತ್ರ ಮಾಡಬೇಡ. ಕಂಡೀಷನ್ ಇದಕ್ಕೆ ಹೇಳೋದು. ಕ್ರಮ, ನಿಯಮ, ಪ್ರಮಾಣ, ಆಜ್ಞೆ. ಏದೇನ್ ತೋಟವನ್ನ ಸರ್ವವನ್ನು ಸೃಷ್ಟಿ ಪರಿಶುದ್ಧನಾಗಿ ಸೃಷ್ಟಿ ಮಾಡಲ್ಪಟ್ಟ ಆದಾಮನಿಗೆ ಕೂಡ ದೇವರು ಆದಾಮನಿಗೆ ಆಜ್ಞೆ ಕೊಟ್ಟಿರೋದು. ಆಗ ದೇವರು ತಿನ್ನಬಾರದು ಎಂದು ಹೇಳಿದ ಆಜ್ಞೆ ಮೀರಿ, ಪ್ರಮಾಣವನ್ನ ಮೀರಿ, ದೇವರ ಆಲೋಚನೆ ತಳ್ಳಿ, ಆಗ ಇವತ್ತಿರುವಂತ ಸಾಲ ಇಲ್ಲಮ್ಮ, ನಂತರ ಇಲ್ಲಮ್ಮ, ಲೋಕದಲ್ಲಿ ಯಾವ ಪದ್ಧತಿ ಇಲ್ಲಮ್ಮ, ಅವತ್ತು ಇತ್ತ ಏನಿಲ್ಲ. ಆವಾಗ ಅವರು ಇದನ್ನು ತಿನ್ನಬಾರದು ಎಂದು ಒಂದೇ ವಿಷಯವನ್ನು ಮಾಡಿದ ಅಷ್ಟೇ. ಏನೇ ತೋಟದಲ್ಲಿ ಇಟ್ಟಿದಂತ ತನ್ನ ವರ್ಪ, ತನ್ನ ಹೋಲಿಕೆ ತಕ್ಕ ಹಾಗೆ ತನ್ನ ಸ್ವರೂಪದಲ್ಲಿ ತಾನೇ ಸೃಷ್ಟಿ ಮಾಡಿದ, ತನ್ನ ರೂಪವನ್ನೇ ಕೊಟ್ಟ ಅದೇ ದೇವರು ಅಲ್ಲಿಯೇ ಒಂದು ಮಾತು ಕೇಳಿ ಅಂತ ಅಲ್ಲಿರೋಣ ತಳ್ಬಿಟ್ರಮ್ಮ. ಇಲ್ಲಿ ನಾವು ಮಾಡೋದೆಲ್ಲ ಮಾಡ್ತಿದ್ದೆ, ಅಲ್ಲಿ ಸೇರಿಸ್ಕೊಂತಾನೆ ಎಲ್ಲಿ ಅಮ್ಮ ಆಗುತ್ತಾ? ನಾವು ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಸಕಲ ಪಾಪಗಳು ನಮಗೆ ಕ್ಷಮಿಸಲ್ಪಡುತ್ತೆ. ಒಂದಿನ ಮೇಲೆ ನಮಗೆ ಆಜ್ಞೆಗಳು, ಪ್ರಮಾಣಗಳು, ನಿಯಮಗಳು ದೇವರು ನಮಗೆ ಕೊಡ್ತಾರೆ. ಅದು ತನ್ನ ಸಭೆಯಿಂದಲೂ ಸೇವಕರಿಂದಲೂ ಈ ಸತ್ಯವೇದ ಆಧಾರದ ಮೂಲಕವಾಗಿಯೂ ವಾಗ್ದಾನಗಳೊಂದಿಗೆ, ಆಜ್ಞೆಗಳೊಂದಿಗೆ, ಪ್ರಮಾಣಗಳೊಂದಿಗೆ ದೇವರು ನಮಗೆ ಎಲ್ಲವನ್ನು ಇಟ್ಟಿದ್ದಾರೆ. ಪ್ರೈಸಲೋ. ಹಾಗಾದ್ರೆ ಈ ಆಶೀರ್ವಾದಗಳನ್ನ ಹೊಂದೋದಕ್ಕೆ ದೇವರಿಟ್ಟಿರುವಂತ ಪ್ರಮಾಣಗಳ ಮಾರ್ಗವೇನು ಅಂತ ಹೇಳಿದ್ರೆ, ಅದಕ್ಕೆ ಬೈಬಲಲ್ಲಿ ಅನೇಕ ವಿಷಯವಿದೆ. ನಾನು ಅದನ್ನು ಹೇಳ್ಬೇಕಾದ್ರೆ ಸೇವಕನ ಹೆಂಗೆ ಹೇಳ್ಬೇಕಂತ ಹೇಳ್ಬಿಟ್ಟು ನಾನು ಆ ವಿಷಯಕ್ಕೆ ಬರ್ತೀನಿ. ಹೋಗೋಣ. 1 ಪೇತ್ರ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಾಕ್ಯ. ஒருவன் போதித்தால் தேவனுடைய ವಾಕ್ಯத்தின் ಪಡಿ ಬೋಧಿಗೆ ಕಡ. ದೇವರ ಸತ್ಯವು ಏನು ಹೇಳಿದೋ ಅದಕ್ಕೆ ಕರೆಕ್ಟ್ ಆಗಿ ಬೋಧನೆ ಮಾಡಬೇಕು. ಅರ್ಥ ಆಗುತ್ತಾ? ದೇವರ ವಾಕ್ಯದಲ್ಲಿ ಏನು ಹೇಳಿದೆಯೋ, ಯಾವ ವಿಷಯವನ್ನು ಗುರ್ತು ಅದು ಹೇಳ್ತಾ ಇದೆಯೋ ಅದನ್ನು ಮಾತ್ರ ಹೇಳ್ಬೇಕು. ಅದಕ್ಕೆ ಪ್ರಕಟಣೆ ಪುಸ್ತಕ ಲಾಸ್ಟ್ ಹೇಳ್ತದೆ, ಈ ವಾಕ್ಯದಲ್ಲಿ ಒಂದನ್ನು ಸೇರಿಸಬಾರ್ದು, ತೆಗಿಬಾರ್ದು, ಬಿಡಬಾರ್ದು.
ಈ ದೇವರಿಗೆ ಸಭೆಗೆ ದೇವರ ನಾಮಕ್ಕೆ ದ್ರೋಹ ಮಾಡಿ ಜನರನ್ನ ಕೆಲಸ ಹಾಳು ಮಾಡೋದು ಗೊತ್ತಾ? ನಾವು ಕೇಳಬೇಕು, ನಮಗೆ ಇಷ್ಟವಾಗಿರೋದು ತಗೊಂಡು ನಡಿಬೇಕು, ಉಳಿದಿರೋದು ಬಿಟ್ಬಿಡ್ಬೇಕು. ಕೇಳ್ಬಿಟ್ಟು ಬೇಕಾದ್ರೆ ತಗೋಬೇಕು, ಬೇಡ ಅಂದ್ರೆ ಬಿಡ್ಬೇಕಂತ ಹೇಳ್ಬಾರ್ದು. ಎಲ್ಲವನ್ನ ತಗೋಬೇಕು. ಎಚ್ಚರಿಕೆ ಆಗಿದ್ರೆ ಒಂದ್ ವೇಳೆ ಅಪ್ಪ ಇದು ಪಾಪ ಅಂತ ಹೇಳಿ ತಂದಿಟ್ಕೋ, ಅದು ನನಗಲ್ಲ ಅವ್ರಿಗಂತ ಹೇಳಿ ತಳ್ಬಿಡ್ಬಾರ್ದು. ರೋಡಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ದೊಡ್ಡ ಕಲ್ಲಿದೆ ನೋಡಿ ಹೋಗಂದ್ರೆ ಆ ರೋಡಲ್ಲಿ ನಾವು ಡೈಲಿ ಹೋಗ್ತಾ ಇದ್ವಿ ಅಂತ ಇಟ್ಕೋ, ನಾನ್ ನೋಡ್ತೀನಿ ನನಗೆ ಕೂಡ ಗೊತ್ತಿದೆ ಅಂತ ಹೇಳಿ ನಮ್ಮ ಇಷ್ಟ ಹಾಗೆ ಹೋದ್ರೆ ಗೊತ್ತಿರುವ ರೋಡೆ ಗೊತ್ತಿದ್ದ ಕಲ್ಲೇ ಬಿದ್ದು ಹೊಡ್ಕೊಂಡು ಬಿದ್ದಾಗ ಅವಾಗ ಗೊತ್ತಾಗೋದು. ಅದು ಯಾಕಂದ್ರೆ ನಮ್ಗೆ ಎಚ್ಚರಿಕೆ ಆಗಿರೋದಕ್ಕೆ. ಪರಿಶುದ್ಧಾತ್ಮನು ಒಬ್ಬ ವ್ಯಕ್ತಿ ಹತ್ರ ಮಾತಾಡಿದ್ರೆ ಬಂದ್ರೆ ಅವ್ರ ಪಾಪವನ್ನು ಗುರುತು, ನೀತಿಯನ್ನು ಗುರುತು, ನ್ಯಾಯ ತೀರ್ಪನ್ನು ಗುರುತು ಮಾತಾಡ್ತಾರೆ. ನೆಕ್ಸ್ಟ್ ನಮಗೆ ಎಚ್ಚರಿಕೆ ಕೊಡ್ತಾರೆ, ನಮಗೆ ಬೋಧಿಸ್ತಾರೆ, ನಾವು ನಡೆಯೋ ಮಾತ್ರ ನಮ್ಮ ನಡೆಸ್ತಾರೆ. ಆದ್ರೆ ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು. ಹಾಗೆ ಅದು ನನಗಿಲ್ಲ, ಅದು ಅವರಿಗೆ. ಯಾರಿಗೆ ಪ್ರಸಂಗ ಹೇಳ್ಬೇಕಾರೆ ಕರೆಕ್ಟ್ ಅವರಿಗೆ ಇವತ್ತು ಪಾಸ್ ಸರಿಯಾಗಿ ಮಾತಾಡ್ಬಿಟ್ರು, ನಿನಗೆ ತಪ್ಪಾಗಿ ಮಾತಾಡ್ತಾರೆ, ನಿನಗೆ ಕೂಡ ಕರೆಕ್ಟಾಗಿ ಅದನ್ನೇ ಮಾತಾಡಿದ್ರು. ಆಗ ಒಬ್ಬ ಸೇವಕರು ಬೋಧಿಸ್ರೆ ಹೆಂಗ್ ಬೋಧನೆ ಮಾಡಬೇಕು? ದೈವಯುಕ್ತ ಅಂದ್ರೆ ಅದ್ರಲ್ಲಿ ದೇವರ ಚಿತ್ತ, ದೇವರು ಏನ್ ಹೇಳ್ಬೇಕಂತಿದ್ದಾರೋ, ಏನು ಹೇಳಿದ್ಯೋ ಅದನ್ನು ಮಾತ್ರ ಸರಿ. ಈಗ ಒಬ್ಬ ಮನುಷ್ಯನು ದೇವರು ಬೋಧಿಸುವ ಆಜ್ಞೆಗಳನ್ನೆಲ್ಲ ಅದಕ್ಕೆ ಹೇಳಿರೋದಲ್ಲಿ ಧರ್ಮದೃಷ್ಟಿ ಹೇಳ್ತಾರೆ, ನಾನು ಇವತ್ತು ನಿನಗೆ ಆಜ್ಞಾಪಿಸುವ ಆಜ್ಞೆಗಳನ್ನು ಎಲ್ಲಾ ಕೈಕೊಂಡು ನಡೆದ್ರೆ, ಅನುಸರಿಸಿ ನಡೆದ್ರೆ ಭೂಮಿಯ ಮೇಲಿರುವ ಎಲ್ಲಾ ಜನಾಂಗದ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರ್ತಾರೆ. ಯೋಗೇಶ್ವರ ಪುಸ್ತಕ ಹೇಳ್ತಾರೆ, ನನ್ನ ಸೇವಕನಾಗಿರುವ ಮೋಶೆ ನಿಮಗೆ ಬೋಧಿಸುವ ಬೋಧನೆಗಳನ್ನ ಆಜ್ಞೆಗಳನ್ನ ಕೈಕೊಂಡು ನಡೆದ್ರೆ ನೀನು ಅದರಲ್ಲಿ ಸ್ಥಿರಚಿತವಾಗಿ ನಡಿಬೇಕು. ಸ್ಥಿರಚಿತ್ರ ಗೊತ್ತಲ್ಲ, ಒಂದು ವಾರ ನಡೆದು, ಒಂದು ತಿಂಗಳು ನಡೆದು, ಒಂದು ವರ್ಷ ಅಂತ ಆಮೇಲೆ ಬಿಟ್ಬಿಡೋದಲ್ಲ. ನಮ್ಮ ಆಯುಷ್ಕಾಲ ಇರುವವರೆಗೂ ನಡಿಬೇಕು. ನೆಕ್ಸ್ಟ್ ಪೂರ್ಣ ಧೈರ್ಯ, ಪೂರ್ಣ ಬಲದಲ್ಲಿ ಇದ್ದು ಅದನ್ನು ಬಿಟ್ಟು ಎಡಕ್ಕೆ ಹೋಗಬಾರ್ದು, ಬಲಕ್ಕೆ ಹೋಗಬೇಡ. ಆಗ ನೀನು ಎಲ್ಲಿ ಹೋದರು ಪ್ರೈಸಲು. ಈಗ ಬರ್ಬೇಕಾದ್ರೆ ದೇವರೇ ದುಃಖ, ಸಂಕಟ, ವೇದನೆ ಎಲ್ಲ ಬಂದಿದ್ದಾರೆ, ತಿರುಗಿ ಅವರು ಸಮಾಧಾನದೊಂದಿಗೆ ಹೋಗ್ಬೇಕು. ಕರೆಕ್ಟ್, ನನಗೆ ಅದೇನೇ ಆಸೆ, ದೇವರಿಗೆ ಅದೇನೇ ಆಸೆ. ಏನ್ ಮಾಡ್ಬೇಕು? ಅದಕ್ಕೆ ನಿಮ್ಮ ಸೇವಕರು, ನಿಮ್ಮ ಸಭೆ ನಿಮಗೆ ಏನ್ ಬೋಧನೆ ಮಾಡ್ತದೋ ಅದನ್ನು ಬಿಟ್ಟು ಎಡಕ್ಕೆ ಬಲಕ್ಕೆ ಹೋಗದೆ ಅನುಸರಿಸಿ ನಡೆದರೆ ನೀನು ಎಲ್ಲಿ ಹೋದರೂ ಕೃತಜ್ಞ. ಅರ್ಥ ಆಯ್ತಾ? ಇನ್ನು ಹೊರಗೆ ಹೋದಾಗ ನಮಗೆ ತಡೆ ಬರಬಾರ್ದ? ನಾವು ದೇವರ ಹಾಲಕ್ಕೆ ಕರೆಕ್ಟಾಗಿ ಹೋಗೋದು, ದೇವರ ಸೇವನೆ ಹೇಳುವಂತ ಉಪದೇಶ ಕರೆಕ್ಟಾಗಿ ಕೇಳು, ದೇವ್ರ ಮುಂದೆ ಕರೆಕ್ಟಾಗಿ ಪ್ರೇಯರ್ ಮಾಡು, ದೇವ್ರ ಮುಂದೆ ಕರೆಕ್ಟಾಗಿ ನಡಿ. ನೀನು ಎಲ್ಲಿ ಹೋಗಿ ನಡೆದ್ರು ನಿನ್ನ ಕಾಲಿಡುವ ಜಾಗಕ್ಕೆ, ನೀನು ಮಾಡುವ ಕೆಲಸಗಾರಕ್ಕೆ ಅಡ್ಡಿ ಮಾಡುವ ಶಕ್ತಿ ಒಬ್ಬನ ಹತ್ರ ಇಲ್ಲ. ಯಾರು ನಿನ್ನ ಮುಂದೆ ಬರಲ್ಲ. ಅದಕ್ಕೆ 5ನೇ ವಾಕ್ಯ ಹೇಳ್ತದೆ, ಈಗ ನಿನ್ನ ಜೀವಮಾನವೆಲ್ಲ ನಿನ್ನ ಮುಂದೆ ಒಬ್ಬನಿರಲ್ಲ. ಯಾರಿಗೆ ಇರ್ತೀರಂತ? ನನ್ನ ಸೇವಕರು ನನ್ನ ಸಭೆಯಲ್ಲಿ ಇದ್ದ ಪ್ರಕಾರವಾಗಿ ನಾನು ನಿಮ್ಮ ಹತ್ರ ಇರ್ತೀನಿ. ಕಂಡೀಷನ್ ನೋಡ್ರಿ. ಈಗ ದೇವರು ಒಬ್ಬನ ಹತ್ರ ಒಂದು ವಿಶ್ವಾಸ ತಿರ್ಬೇಕಂದ್ರೆ ಅವರ ಸೇವಕರ, ಅವರ ಸಭೆ ಅವರಿಗೆ ಹೇಳಿದ ಬೋಧನೆಯಂತೆ ಅವರು ನಡೆಯುವಾಗ ದೇವರು ಹೇಳ್ತಾರೆ, ನನ್ನ ಸೇವಕರ ಮಾತನ್ನು ಕೇಳಿ, ನನ್ನ ಸಭೆಯ ಮಾತನ್ನು ಕೇಳಿ, ನಾನೇ ಒಂದು ಉಪದೇಶದಲ್ಲಿ ನಡೆಯುವಾಗ ನಾನು ಅವ್ರ ಜೊತೆಗಿರ್ತೀನಿ. ಮತ್ತಾಯ ಸುವಾರ್ತೆ 28 ವಾಕ್ಯದಲ್ಲಿ ನಾನು ನಿನಗೆ ಆಜ್ಞಾಪಿಸಿದ್ರು ಉಪದೇಶ ಮಾಡು, ಆದ್ರೆ ಒಂದು ದಿನ ಉಪದೇಶ ಮಾಡಿ ಕೈ ಬಿಟ್ಬಿಡಂತೆ. ನಾನು ನಿನಗೆ ಆಜ್ಞಾಪಿಸುವುದನ್ನೆಲ್ಲ ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಉಪದೇಶ ಮಾಡ್ತಾ ಇರು. ಮಾಡು 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 ಮಾಡು, ಕಡೆಯವರೆಗೆ ಮಾಡು. ಅವರೇನ್ ಮಾಡ್ಬೇಕು? ಅವನ ಜೀವಿತ ಕಾಲವಲ್ಲ, ಈ ಲೋಕದ ಓಟವನ್ನು ಓಡಿ ಮುಗಿಸಿ ಸಾಯುವವರೆಗೂ ನೀನು ಅವರಿಗೆ ಬೋಧನೆ ಮಾಡಿ. ನೀನು ಸಾಯುವವರೆಗೆ ಬೋಧನೆ ಮಾಡು. ಅವನು ಸಾಯುವವರೆಗೆ ಕೇಳಿ ನಡೀಲಿ, ನಾನು ಇಬ್ಬರು ಸಂಗಡ ಇರ್ತೀನಿ. ನಾವೇನು ಹೇಳ್ತೀವಿ ಗೊತ್ತಾ? ದೇವರೇ ನಮ್ಮ ಸಂಗಡ ಇರ್ಬೇಕು, ದೇವರೇ ನಾವು ಪ್ರೇಯರ್ ಮಾಡ್ತೀವಿ, ಕರೆಕ್ಟೇ.
ಪ್ರೇ ಮಾಡ್ಲಿಕ್ಕೆ ಪ್ರೇ ದೇವ್ರು ಕೇಳಿದ್ರು, ಎಲ್ಲ ಪ್ರೇ ಕೇಳಿದ್ರು. ಈಗ ದೇವ್ರು ನಿಮ್ಮ ಹತ್ರ ಇರ್ಬೇಕಂತ ಆಸೆ, ನಿಮ್ಮ ಜೊತೆಗೆ ಬರ್ಬೇಕಂತ ಆಸೆ. ನಾವೇನ್ ಮಾಡ್ಬೇಕು ಅವಾಗ? ನಮ್ಮ ಸೇವಕರು, ನಮ್ಮ ಸಭೆ ನಾವಿಗೆ ಹೇಗೆ ನಡಿಬೇಕು, ಹೇಗಿರ್ಬೇಕು ಅಂತ ಹೇಳ್ತದೋ ಹಾಗೆ ನಡೆದ್ರೆ ದೇವ್ರು ನಮ್ಮ ಜೊತೆಗೆ ನಮ್ಮ ಕೈ ಹಿಡ್ಕೊಂಡ್ ಬರ್ತಾರೆ, ನಮ್ಮ ತೋರ್ ಮೇಲೆ ಕೈ ಹಾಕಿ ಬರ್ತಾರೆ, ನಮ್ಮ ಜೊತೆಗೆ ಬಂದು ಬೆಂಟಾಡ್ತಾರೆ. ಅದಕ್ಕೆ ಹೇಳೋದು, ದೇವರು ನಮ್ಮನ್ನ ಆಶೀರ್ವದಿಸಿ ಮೇಲಕ್ಕೆ ತರೋದಕ್ಕೆ ದೇವರು ಏನು ಮಾಡ್ಬೇಕಾದ್ರೆ ಮುಂದೆ ಏನು ಇಟ್ಟಿದ್ದಾರೆ? ಆಜ್ಞೆ ಮೇಲೆ ಆಜ್ಞೆ, ಪ್ರಮಾಣಗಳ ಮೇಲೆ ಪ್ರಮಾಣ. ಇದನ್ನಿಟ್ಟೇ ದೇವರು ನಮ್ಮನ್ನು ಇಟ್ಟಿರೋದು. ಮೊದಲಾಗಿ ಈಗ ನಾವು ದೇವರ ಮಕ್ಕಳಾಗ್ಬಿಟ್ವಿ, ವಿಶ್ವಾಸಿಗಳಾಗ್ಬಿಟ್ವಿ. ಆಗ ಬೈಬಲ್ ಹೇಳುತ್ತೆ ಗೊತ್ತಾ? ಓದ್ಬಿಡಿ ಈಗ. ರೋಮಾಪುರದ ಬರೆದ ಪತ್ರಿಕೆ 3ನೇ ಅಧ್ಯಾಯ 27ನೇ ವಾಕ್ಯ. ನೆಕ್ಸ್ಟ್ ರೈಟ್. ಯಾವ ಪ್ರಮಾಣದಿಂದ ಧರ್ಮ ಮಾರ್ಗವನ್ನು ಅನುಸರಿಸುವುದರಿಂದಲೋ ಅಲ್ಲ, ವಿಶ್ವಾಸ ಮಾರ್ಗವನ್ನು ಅನುಸರಿಸುವುದರಿಂದಲೇ. ವಿಶ್ವಾಸ ಮಾರ್ಗ ಇದಕ್ಕೆ ಆ ಮಾರ್ಗ ಇರ್ತಲ್ಲ, ವಿಶ್ವಾಸ ಪ್ರಮಾಣ ಆಜ್ಞೆ ಎಂದು ಅರ್ಥ. ತೆಲುಗು ಚದುಮ ಪದ ಹೆಂಗ್ ಬರುತ್ತೆ? ತಮಿಳು ಮೇನ್ಮೈ பாராட்டல் எங்கே? அது நீக்கப்பட்டதே எந்த பிரமாணத்தினாலே? கிரியா பிரமாணத்தினாலேயோ அல்ல, ವಿಶ್ವಾಸ ಪ್ರಮಾಣத்தினாலே. ವಿಶ್ವಾಸಕ್ಕೆ ಒಂದು ಪ್ರಮಾಣ ಇದೆ, ಅದಕ್ಕೆ ಅರ್ಥ ಪ್ರಮಾಣ. ನಾವು ವಿಶ್ವಾಸಕ್ಕೆ ಬಂದ್ಬಿಟ್ವಿ. ಈಗ ನಮಗೆ ಹಿಂಗೆ ನಡಿಬೇಕು ಒಂದು ಪ್ರಮಾಣ ಇದೆ. ನನ್ನ ವಿಶ್ವಾಸ ಕರೆಕ್ಟ್ ಇದೆ, ನನ್ನ ಪ್ರಾರ್ಥನೆ ಕರೆಕ್ಟ್ ಇದೆ, ನಾನು ದೇವರ ಸಭೆಯಲ್ಲಿ ಸರಿಯಾಗಿದ್ದೀನಿ, ನನ್ನ ಸೇವನನ್ನು ನೀಡಿದ್ದು ಸರಿಯಿಲ್ಲ ಅಂತ ಹೇಳಿ ನನಗೆ ಉಪದೇಶ ಮಾಡಲಿ, ನನ್ನನ್ನು ಅವ್ರು ಕಟ್ಟಿಲ್ಲ ಅಂತ ಹೇಳಿ ನಾನು ಒಪ್ಪುತ್ತೀನಿ. ಇದು ನಮಗೆ ಪರಲೋಕರಾಜ್ ಹೋದ್ರೆ ನಮಗೆ ಸಾಕ್ಷಿ ಯಾರು? ಯಾರಮ್ಮ? ಪರಲೋಕರಾಜ್ ಹೋದ್ರೆ ನಿಮಗೆ ಸ್ನೇಹಿತರು ಅಲ್ಲಿ ಬರಬೇಕು. ಎಲ್ಲಿ ಬರಬೇಕು? ಅಲ್ಲಿ ಬರುವವರು ಯಾರು? ನಿನ್ನ ಜೊತೆಗೆ ಇರುವವರು, ನಿನಗೆ ಸಾಕ್ಷಿಯಾಗಿರುವವರು, ನಿನ್ನ ಜೀವಿತವನ್ನು ನೋಡಿರುವವರು, ನೀನು ಅವ್ರ ಜೀವಿತವನ್ನು ನೋಡಿರುವವರು, ನೀವು ಒಬ್ರಿಗೊಬ್ರು ಸಾಕ್ಷಿಯಾಗಿರುವವರೇ ಅಲ್ಲಿ ಸ್ನೇಹಿತರು. ಇಲ್ಲಿ ದೇವರಿಗೆ ಸಭೆಗೆ ದೇವರ ಹಾಕಿಗೆ ದ್ರೋಹ ಮಾಡುವ ಯಾವತ್ತೂ ನಿಮಗೆ ಸ್ನೇಹಿತರಲ್ಲ. ಅದಕ್ಕೆ ಸತ್ಯ ಹೇಳ್ತದೆ, ನೀವು ಪರಲೋಕ ರಾಜ್ಯಕ್ಕೆ ಹೋದ್ರೆ ಅಲ್ಲಿ ನಿಮ್ಮನ್ನ ಸ್ವೀಕಾರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ನಿಮಗೆ ಸ್ನೇಹಿತರನ್ನು ಸಂಪಾದನೆ ಮಾಡಿ. ಭೂಮಿಯಲ್ಲಿ ಏನು ಸಂಪಾದನೆ ಮಾಡಬೇಕು? ಯಾರು? ನಾವು ಸಂಪಾದನೆ ಮಾಡ್ತೀವಿ. ಆಸ್ತಿ ಮಾತ್ರ ಅಲ್ಲ, ಆ ಸ್ನೇಹಿತರು ಎಲ್ಲಿರ್ಬೇಕು? ಪರಲೋಕ ರಾಜ್ಯದಲ್ಲಿ ಸಂಪಾದನೆ ಇರಬೇಕು, ಪರಲೋಕ ರಾಜ್ಯದ ಸ್ನೇಹಿತರು ಇರಬೇಕು. ನಮ್ಮ ಜೀವನ ಅಲ್ಲಿ ಕಾಣಬೇಕು, ಅಲ್ಲಿ ಸಾಕ್ಷಿ ಇರ್ಬೇಕು. ನಮಗೆ ಯಾರು ಸಾಕ್ಷಿ ಆಗ್ತಾರೆ? ನಮ್ಮ ದೇವರು, ನಮ್ಮ ಸೇವಕರು, ನಮಗೆ ಬೋಧಿಸಿದ ಆಜ್ಞೆ, ನಾವು ನಡ್ಕೊಂಡ ಜೀವನ, ಇದುವೇ ನಮ್ಮ ಜೊತೆ ಬರುವಂತ ಸಾಕ್ಷಿ. ಇದುವೇ ವಿಶ್ವಾಸ ಪ್ರಮಾಣ. ಆದರೆ ಈ ವಿಶ್ವಾಸ ಪ್ರಮಾಣವನ್ನ ನಾವು ಅನುಸರಿಸಬೇಕು ವಿಶ್ವಾಸ. ಅದಕ್ಕೆ ರೋಮಾಪುರದ ಬರೆದ ಪತ್ರಿಕೆ 3ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ವಿಶ್ವಾಸ ಪ್ರಮಾಣ 3ನೇ ಅಧ್ಯಾಯ 31ನೇ ವಾಕ್ಯ ನೋಡಿ. 31ನೇ ವಾಕ್ಯ. ವಿಶ್ವಾಸದ ಮೂಲಕವಾಗಿ ನ್ಯಾಯ ಪ್ರಮಾಣವನ್ನು ಅದು ಸರಿಯಿಲ್ಲ ಎಂಬುದಾಗಿ ಆಗಿದೆಯೋ ಹಂಗಲ್ಲ. ನ್ಯಾಯ ಪ್ರಮಾಣವನ್ನ ಸ್ಥಿರಪಡಿಸೋದೇ ವಿಶ್ವಾಸ ಪ್ರಮಾಣ. ವಿಶ್ವಾಸದಲ್ಲಿ ವಿಶ್ವಾಸಿಯ ಪ್ರಮಾಣ ಏನು? ನ್ಯಾಯ ಪ್ರಮಾಣವನ್ನ ಸ್ಥಿರಪಡಿಸೋದು, ನಿಲ್ಲಿಸೋದು. ನ್ಯಾಯ ಪ್ರಮಾಣ ಏನಿರುತ್ತೆ? ಅದಕ್ಕೆ ಮೋಶೆ ನ್ಯಾಯ ಪ್ರಮಾಣವನ್ನು ಬಿಟ್ಟು ಎಡಕ್ಕೂ ಹೋಗಬೇಡ. ಮೋಶೆ ಎಂಬುವರು ದೇವರ ಸೇವಕರು, ಮೋಶೆ ಇರುವುದು ದೇವರ ಸಭೆ. ದೇವರ ಸಭೆಯನ್ನು, ಸಭೆಯ ಪ್ರಮಾಣ ನಿಯಮಗಳನ್ನು ಮೋಶೆ ಆಜ್ಞಾಪಿಸುವ, ದೇವರ ಸೇವರ ಆಜ್ಞಾಪಿಸುವ ಆಜ್ಞೆಗಳನ್ನು ಬಿಟ್ಟು ಎಡಕ್ಕೂ ಬಲಕ್ಕೂ ಹೋಗದಂತೆ ನಡೆದರೆ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗಲಿ. ನಾವು ದೇವರ ಕೃಪೆಯನ್ನು ಕಾಪಾಡಿಕೊಳ್ಳಬೇಕು, ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕು, ದೇವರು ನಮಗೆ ಕೊಟ್ಟ ಜೀವಿತವನ್ನು ಕಾಪಾಡಿಕೊಳ್ಳಬೇಕು. ದೇವರು ಹೇಳ್ತಾರೆ, ಅವರವರಿಗೆ ನೇಮಕವಾಗಿರುವ ಓಟವನ್ನು ಸ್ಥಿರ ಚಿತ್ತದಿಂದ ಓಡಬೇಕು, ಸ್ಥಿರವಾಗಿರ್ಬೇಕು. ಅದುವೇ ದೇವರ ಚಿತ್ತವಾಗಿರ್ಬೇಕು. ಅದನ್ನು ಬಿಟ್ಟು ಎಡಕ್ಕೂ ಬಲಕ್ಕೂ ಹೋಗಬಾರ್ದು, ಗುರಿ ಮುಟ್ಟಬೇಕು.
ಓದೋಣ 14:23. ಸಂಶಯಪಟ್ಟು ಉಣ್ಣುವವನು ಹ. ಸಂಶಯದಿಂದ ಉಣ್ಣುವ ಕಾರಣ ದೋಷಿಯಾಗಿದ್ದಾನೆ. ಹ. ಯಾವುದಕ್ಕೆ ನಂಬಿಕೆಯೋ ಹ. ಆಧಾರವಿಲ್ಲವೋ ಹ. ಅದು ಪಾಪ. ನೋಡಿ, ಇಲ್ಲಿ ತಿನ್ನುವುದು, ಕುಡಿಯೋದು, ಬದುಕೋದು, ಸಾಯುವುದು, ಪ್ರಾರ್ಥನೆ ಮಾಡುವುದು, ಒಬ್ಬರಿಗೊಬ್ಬರು ತಕ್ಕಾಗಿ ಹೆಂಗೆ ನಡ್ಕೊಳ್ಬೇಕು, ಈ ವಿಷಯ ಎಲ್ಲ ಬರುತ್ತಿದ್ದಾರೆ. ಮೇಲಾಗಿರುವ ದೊಡ್ಡವ ಚಿಕ್ಕವರಿಗೆ ಬೆಲೆ ಕೊಟ್ಟು ಮರ್ಯಾದೆ ಕ್ರಮವಾಗಿ ನಡ್ಕೊಳ್ಬೇಕಾದ ಪುಣ್ಯದೇಯ. ಇದೆಲ್ಲ ಹೇಳಿ ಕಡೆಯದಾಗ ಏನಂತ ಗೊತ್ತಾ, ವಿಶ್ವಾಸದಿಂದ ವಿಶ್ವಾಸ ಪ್ರಮಾಣಕ್ಕೆ ಇಲ್ಲ ಕರೆಕ್ಟ್ ಆಗಿಲ್ಲ ಅಂದ್ರೆ ಅದೆಲ್ಲವೂ ಪಾಪ. ದೇವರ ರಾಜ್ಯಕ್ಕೆ ವಿರುದ್ಧವಾಗಿ, ದೇವ ಜನರಿಗೆ ವಿರುದ್ಧವಾಗಿ ವಿಶ್ವಾಸ ಪ್ರಮಾಣ ನಿಯಮಗಳು ತಪ್ಪಿ ನಡೆಯುವಾಗ ಹಣ ಬರಲಿ, ಜನ ಬರಲಿ, ಪ್ರಪಂಚ ಬರಲಿ, ಎಲ್ಲ ಪಾಪ ಅಂತ. ವಿಶ್ವಾಸ ಮಾರ್ಗಕ್ಕೆ ವಿರುದ್ಧವಾಗಿ ನಾವು ಏನು ಭೂಮಿಯಲ್ಲಿ ಪಡೆದುಕೊಂಡ್ರು ಕೂಡ ಅದು ಪಾಪದ ಫಲ. ಈಗ ಒಬ್ಬನು ವಿಶ್ವಾಸ ದ್ರೋಹ ಮಾಡಿ ವಿಶ್ವಾಸದಲ್ಲಿ ವಿರುದ್ಧವಾಗಿ ನಡೀತಾ ಇಟ್ಕೊಳ್ಳೋ ಅವರಿಂದ ನಮಗೆ ಸಹಾಯ ಬರ್ತಂದ್ರೆ ಅವನು ಅನುಭವಿಸಿರುವ, ಅವನು ಮಾಡ್ತಿರುವ ಪಾಪ ಶಾಪಗಳನ್ನು ನಾವು ಪಾಲು ಮಾಡಿ ತಗೊಂಡ್ಬರ್ತೀವಿ ಅಂತ ಅರ್ಥ. 20 ವಾಕ್ಯ ಏನ್ ಹೇಳುತ್ತೆ? ಕತ್ತಲೆಯಲ್ಲಿರುವವರಿಗೆ ಬೆಳಕು, ತಿಳುವಳಿಕೆ ನೋಡಿ, ಕತ್ತಲೆಯಲ್ಲಿರುವವರಿಗೆ ಬೆಳಕು, ತಿಳುವಳಿಕೆ ಇಲ್ಲದವರಿಗೆ ಶಿಕ್ಷಕನು ಬಾಲಕರಿಗೆ. ಅಲ್ಲೇಲೂಯ. ತಿಳುವಳಿಕೆ ಇಲ್ಲದವನು ಏನಾಗಬೇಕು? ಶಿಕ್ಷಕನು ಬಾಲಕರಿಗೆ ಉಪಾಧ್ಯಾಯನು ಆಗಿದ್ದೇನೆಂದು ನಂಬಿಕೊಂಡಿದ್ದು. ಹೆಂಗಿರ್ಬೇಕು ನಾವು? ಕತ್ತಲೆಯವರಿಗೆ ಬೆಳಕಾಗಿರ್ಬೇಕು. ಮಾರ್ಗ ತಪ್ಪಿ ನಡೆಯೋರಿಗೆ ಕರೆಕ್ಟಾಗಿ ಮಾರ್ಗದಲ್ಲಿ ಇರುವವರಾಗಿ ನಾವಿರ್ಬೇಕು. ಗುಣದಲ್ಲಿ, ಸ್ವಭಾವಗಳಲ್ಲಿ, ಉಪಚಾರಗಳಲ್ಲಿ, ನ್ಯಾಯ ಪ್ರಮಾಣಗಳಲ್ಲಿ, ಸಕಲ ವಿಷಯದಲ್ಲಿ ನಾವು ಹೆಂಗಿರ್ಬೇಕು? ನಾವು ದೇವರ ಮಕ್ಕಳಾಗಿ, ಬೆಳಕಾಗಿ, ಅವರಿಗಿನ ನಾವು ಪ್ರತ್ಯೇಕ ಜನವಾಗಿ ನಮ್ಮ ಜೀವಿತವನ್ನು ಕಾಣಿಸ್ಬೇಕಂತೆ. 23-24 ಓದಿ ನೋಡಿ. ಧರ್ಮಶಾಸ್ತ್ರದಲ್ಲಿ ಅಭಿಮಾನಿ ಆಗಿರುವಂತ ಧರ್ಮಶಾಸ್ತ್ರವನ್ನ ಮೀರಿ ನಡೆದು ದೇವರನ್ನು ಅವಮಾನಪಡಿಸಬಾರದು. ಈಗ ದೇವರ ಆಜ್ಞೆ ಪ್ರಕಾರವಾಗಿ ನಡೀತೀವುದಾಗಿ ದೇವರ ಮಕ್ಕಳಾಗಿರುವ ದೇವ ಜನರ ವಿಶ್ವಾಸಿಗಳು ಅದನ್ನು ಮೀರಿ ದೇವರಿಗೆ ಅವಮಾನ ತರಬಾರ್ದು. ಅದಲ್ಲೇ ಹೇಳ್ರಿ, ಅದಲ್ಲೇ ಹೇಳ್ಬಾ ರೇಡಿಯೋ ರೇಡಿಯೋ ನಿಮ್ಮ ದೆಸೆಯಿಂದ ಯಾರು? ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿ ಆಗಬಾರದು. ನಮಗೆ ನೇಮ ಇದೆ. ನಾನು ಮೋಶೆ ನ್ಯಾಯ ಪ್ರಮಾಣ ಪ್ರಕಾರ ನಡಿಬೇಕು. ಯಹೂದ್ಯರಿಗೆ ವಿಘ್ನ ಆಗಬಾರ್ದು. ಅನ್ಯ ಜನರ ಮುಂದೆ ನಾನು ಕಟ್ಟಾಗಿ ವಿಶ್ವಾಸ ಆಗಿರ್ಬೇಕು. ಅವರಿಗೆ ನಾನು ವಿಘ್ನ ಆಗಬಾರ್ದು. ಮೂರನೇದು, ನಾನು ನನ್ನ ಸಭೆಗೂ ವಿಘ್ನ ಆಗಬಾರ್ದು. ನಾವು ಆಶೀರ್ವಾದಕ್ಕೆಂದು ದೇವರು ಕರೆದಿರೋ ಜನ, ನಾವು ಜನಾಂಗದಲ್ಲಿ ಮೇಲಾಗಿರೋ ಕರೆದಿರೋ ಜನ, ನಾವು ಪ್ರದೇಶಗಳ ಜನ. ದೇವರು ನಮ್ಮ ಜೊತೆ ಇದ್ದು ಜ್ಞಾನವಾಗಿರ್ತಾರೆ, ನಮಗೆ ಬಲವಾಗಿರ್ತಾರೆ, ನಮಗೆ ಸಹಾಯಕ್ಕೆ ಬರ್ತಾರೆ. ನಮಗೆಂದು ವಿಶ್ವಾಸ ಹಿಂಗೆ ನಡಿಬೇಕೆಂಬ ಪ್ರಮಾಣ ನಿಯಮ ಇದೆ. ನಾವು ಅದನ್ನು ಅನುಸರಿಸಬೇಕು. ಅನುಸರಿಸ್ತೀವ? ನೋಡಿ, ಗಲಾತ್ಯರ ಬರೆದ ಪತ್ರಿಕೆ 3ನೇ ಅಧ್ಯಾಯ 7-8 ವಾಕ್ಯ. ಇನ್ನು ಒಂದು 2 ವಾಕ್ಯ ಓದಿ ಭಾಗ ನಿಲ್ಲಿಸ್ತೀನಿ. ವಿಶ್ವಾಸದ ಮಾರ್ಗದಲ್ಲಿ ನಡೆಯುವವರು ಯಾರ್ಯಾರು ಅವರೇ ಅಬ್ರಹಾಮಿನ ಮಕ್ಕಳು ಎಂದು ತಿಳ್ಕೊಳ್ಳಿ. ವಿಶ್ವಾಸ ಮಾರ್ಗದಲ್ಲಿ ಇರುವವರೇ ಅಬ್ರಹಾಮಿನ ಮಕ್ಕಳು. ಯೇಸು ಕ್ರಿಸ್ತನ ಮೂಲಕವಾಗಿ ಬರುವ ಎಲ್ಲ ಆಶೀರ್ವಾದಕ್ಕೆ ಅವರು ಯೋಗ್ಯರು. ಅಂದ್ರೆ ವಿಶ್ವಾಸ ಮಾರ್ಗ. ವಿಶ್ವಾಸ ಮಾರ್ಗ ಅಂದ್ರೆ ಏನು? ಅಪೊಸ್ತಲರಲ್ಲಿ 2ನೇ ಅಧ್ಯಾಯ 47ನೇ ವಾಕ್ಯ. ರಕ್ಷಣೆ ಮಾರ್ಗದಲ್ಲಿ ಬಂದು ದೇವರು ನಮ್ಮನ್ನ ಯಾವ ಸಭೆಯಲ್ಲಿ ಸೇರಿಸಿ ಇಟ್ಟಿದ್ದಾರೋ ಆ ಸಭೆಯೊಂದಿಗಿರುವಂತ ಜೀವನವೇ ರಕ್ಷಣೆಯ ಮಾರ್ಗ. ವಿಶ್ವಾಸ ಮಾರ್ಗ ಎಂಬುದು ನೋಡಿ, ಪಾಪ ಶ್ರಮೆ ಹೊಂದಿಕೊಳ್ಳುವ ಮಾರ್ಗ, ರಕ್ಷಣೆ ಹೊಂದುವಂತ ಮಾರ್ಗ, ಮರಣ ಪರ್ಯಂತ ನಮ್ಮನ್ನು ಕಾಪಾಡಿ ನಿತ್ಯ ಜೀವನಕ್ಕೆ ನಡೆಸುವುದಕ್ಕೆ ದೇವರು ನಮ್ಮ ಸೊಳಗಡೆ ಇರುವಂತ ಮಾರ್ಗ, ಆಶೀರ್ವಾದಗಳ ಮಾರ್ಗ. ನಮಗೆ ದೇವರು ಕೊಟ್ಟುವ ಈ ವಿಶ್ವಾಸ ಮಾರ್ಗದಲ್ಲ, ಅದು
ಆಶೀರ್ವಾದ ಮಾರ್ಗ, ಪಾಪ ಕ್ಷಮೆ ಹೊಂದುವಂತ ಮಾರ್ಗ, ರಕ್ಷಣೆಯ ಮಾರ್ಗದಲ್ಲಿ ಇರುವಂತಹ ಸಕಲ ಆಶೀರ್ವಾದ ಹೊಂದಿಕೊಳ್ಳಲಿಕ್ಕೆ ದೇವರು ನಮಗೆ ಕೊಟ್ಟ ಅಧಿಕಾರವುಳ್ಳ ಮಕ್ಕಳೆಂಬ ಮಾರ್ಗ. ಇದನ್ನ ಉಪಯೋಗ ಮಾಡಿಕೊಳ್ಳಬೇಕು, ಇದನ್ನ ಅನುಸರಿಸಬೇಕು, ಇದನ್ನು ಪಾಲಿಸಬೇಕು, ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ಕಾಣಬೇಕು. ಅದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. 12 ಓದಿ, ಇನ್ನು 2 ವಾಕ್ಯ ಹೋಗಿ ಓದಿ ಆಗಿನ ದಿವಸ. ಆದರೆ ಕರ್ಮ ಮಾರ್ಗಕ್ಕೆ ವಿಶ್ವಾಸವು ಆಧಾರವಲ್ಲ. ಏನು? ಕರ್ಮ ಮಾರ್ಗಕ್ಕೆ ವಿಶ್ವಾಸವು ಆಧಾರವಲ್ಲ. ವಿಶ್ವಾಸ ಆಧಾರ ಅಲ್ಲ. ಮುಂದೆ ಅದರ ನಿಯಮಗಳನ್ನು ಆಚರಿಸಿದವನೇ ಅವರ ಮೂಲಕವಾಗಿ. ಅಂದರೆ ಯೇಸು ಹೇಳ್ತಾರೆ, ಕ್ರಿಸ್ತನ ಮೂಲಕವಾಗಿ ನಮಗೆ ಯಾಕೆ ಆಶೀರ್ವಾದ ಬರುತ್ತಂದ್ರೆ, ಅಬ್ರಹಾಮನಿಗೆ ಅಥವಾ ಮೋಶೆ ಮೂಲಕವಾಗಿ ಕೊಡಲ್ಪಟ್ಟಿರುವ ನ್ಯಾಯ ಪ್ರಮಾಣವನ್ನ ಅಬ್ರಹಾಮನ ಮೂಲಕವಾಗಿ ಬಂದ ವಿಶ್ವಾಸ ಪ್ರಮಾಣದ ಮೂಲಕವಾಗಿ ಅನ್ಯ ಜನರಾಗಿರೋ ನಮಗೆ ಬರುವುದಕ್ಕೋಸ್ಕರವಾಗಿ ನ್ಯಾಯ ಪ್ರಮಾಣವನ್ನ ಯೇಸು ನಮ್ಮ ಪರವಾಗಿ ನೆರವೇರಿಸಿ ವಿಶ್ವಾಸ ಪ್ರಮಾಣಕ್ಕೆ ತಕ್ಕಾಗಿ ನಮಗೆ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ನಾವು ಪರಿಶುದ್ಧರಾಗೋದು, ದೇವರ ಮಕ್ಕಳಾಗಿರೋದು, ದೇವರ ಸಭೆಗೆ ಬಂದಿರೋದು, ಅಪ್ಪ ತಂದೆಯಿಂದ ಪ್ರೇಯರ್ ಮಾಡೋದು, ನಮಗೆ ದೇವರು ಎಲ್ಲ ಆಶೀರ್ವಾದ ಕೊಡ್ತೀನಿ ಎಂಬುದಾಗಿ ಹೇಳಿರೋದು. ಮುಂದೆ ಅಬ್ರಹಾಮನಿಗೆ ಉಂಟಾಗಿರುವ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಾಗಿರುವ ನಮಗೆ ಬರುವುದಕ್ಕೋಸ್ಕರವಾಗಿ ದೇವರು 2 ವಿಷಯವನ್ನು ಹೇಳ್ತಾರೆ. ಒಂದು, ಆತ್ಮೀಯವಾಗಿರುವ ವರವು ಅಭಿಷೇಕವು ಎಲ್ಲ. ಇನ್ನೊಂದು ಆಶೀರ್ವಾದ, ಅಬ್ರಹಾಮನಿಗೆ ಭೂಮಿಯಲ್ಲಿ ಏನೇನು ಆಶೀರ್ವಾದ ಇತ್ತು ಅದೆಲ್ಲ ನಮಗೆ 2 ಆಶೀರ್ವಾದ ದೇವರಿಟ್ಟಿದ್ದಾರೆ ನೋಡಿ. ಆತ್ಮೀಯ ಅಭಿಷೇಕ, ಆತ್ಮೀಯ ಜೀವನ, ಆತ್ಮೀಯ ಗುಣ, ಆತ್ಮೀಯ ವರ, ಇದೆಲ್ಲರ ಜೊತೆಯಲ್ಲಿ ಈ ಪ್ರಪಂಚದಲ್ಲಿ ಬೇಕಾಗಿರುವಂತ ಹಣ, ಆಸ್ತಿ, ಐಶ್ವರ್ಯ, ಸಂಪತ್ತು, ಸ್ಥಾನ, ಮಾನ ಎಲ್ಲವೂ ಇದು 2 ನಮ್ಗೆ ಬರ್ಬೇಕಂದ್ರೆ ನ್ಯಾಯ ಪ್ರಮಾಣವನ್ನ ವಿಶ್ವಾಸ ಪ್ರಮಾಣದಲ್ಲಿ ಕರೆಕ್ಟಾಗಿ ನಡ್ಕೊಳ್ಬೇಕು. ದೇವರು ನಮಗೆ ಇಚ್ಚುವಂತ ಬೋಧನೆ, ಸಭೆ, ವಿಶ್ವಾಸ ನಿಯಮಗಳಲ್ಲಿ ಕರೆಕ್ಟಾಗಿ ನಡ್ಕೊಳ್ಬೇಕು. ಹಾಗಿದ್ದರೆ ದೇವರು ಹೇಳ್ತಾರೆ ಈ 2 ಆಶೀರ್ವಾದಗಳು ಬರುತ್ತೆ. ಇದರ ಮೂಲಕವಾಗಿ ಪಾಪ ಕ್ಷಮೆ, ರಕ್ಷಣೆ, ಸಕಲ ಆಶೀರ್ವಾದಗಳು, ಆತ್ಮೀಯ ಆಶೀರ್ವಾದಗಳು 2 ದೇವರು ನಮಗೆ ಕೊಡ್ತಾರೆ. ಇದನ್ನೇ ಯೇಸುವಿನ ಎದೆ ಮೇಲೆ ಹೊರಗಿದ್ದ ಯೋಗನಾನ್ ಹೇಳ್ತಾನೆ. ಏನಂತ? ಪ್ರಿಯನೇ, ನೀನು ಆತ್ಮೀಯ ರೀತಿಯಲ್ಲಿ ಅಭಿವೃದ್ಧಿ ಒಂದು ಪ್ರಕಾರವಾಗಿ ಎಲ್ಲಾ ಕಾರ್ಯಗಳಲ್ಲಿ, ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರ್ಬೇಕೆಂಬುದೇ ದೇವರ ಚಿತ್ತ. 3 ಯೋಗನಾನ ಬರೆದ ಪತ್ರಿಕೆ 2ನೇ ವಾಕ್ಯ. ಅಂದ್ರೆ ನಾವು ಆತ್ಮೀಯವಾಗಿ ದೇವರ ಮಕ್ಕಳಾಗಿ ವಿಶ್ವಾಸದಲ್ಲಿ, ವಿಶ್ವಾಸ ಪ್ರಮಾಣಗಳಲ್ಲಿ, ದೇವರು ನಮಗೆ ಕೊಟ್ಟ ಆತ್ಮೀಯ ಜೀವನದಲ್ಲಿ, ದೇವರ ಸಭೆ ಎಂಬ ಕುಟುಂಬದಲ್ಲಿ, ದೇವರ ಮಕ್ಕಳೆಂಬ ಸ್ಥಾನದಲ್ಲಿ ದೇವರು ನಮಗಿರುವ ಕ್ರಮ ನಿಯಮಗಳನ್ನು ಅನುಸರಿಸಿ ನಡೆಯುವಾಗ ಆತ್ಮೀಯವಾಗಿರುವ ಎಲ್ಲ ಗುಣ ಸ್ವಭಾವಗಳು, ಸಮಾಧಾನವು, ಧೈರ್ಯವು, ಆರೋಗ್ಯ ಎಲ್ಲವನ್ನು ಕೊಟ್ಟು ಈ ಪ್ರಪಂಚದ ಸಕಲ ಆಶೀರ್ವಾದಗಳನ್ನ ಅಬ್ರಹಾಮನಿಗೆ ಕೊಟ್ಟ ಪ್ರಕಾರವಾಗಿ ಈ ಪ್ರಪಂಚದ ಐಶ್ವರ್ಯ ಸಂಪತ್ತುಗಳನ್ನ ನಮಗೆ ಕೊಡುವುದಕ್ಕೆ ನಮ್ಮ ರಕ್ಷಕನಾಗಿರುವ ಯೇಸು ನಮ್ಮನ್ನು ಕರೆದು ರಕ್ಷಿಸಿ ತನ್ನ ಮಕ್ಕಳಾಗಿ ತನ್ನ ಸಭೆ ಎಂಬ ಕುಟುಂಬದಲ್ಲಿ ಇಟ್ಟಿದ್ದಾರೆ. ಇದುವೇ ವಿಶ್ವಾಸ ಮಾರ್ಗದಲ್ಲಿ, ವಿಶ್ವಾಸ ಬಂದ ನಮಗೆ ದೇವರು ಕೊಟ್ಟಿರುವಂತಹ ಆಶೀರ್ವಾದದ ಪ್ರಮಾಣಗಳು. ದೇವ ಜನರಿಗೆ ಆಶೀರ್ವಾದದ ಪ್ರಮಾಣಗಳಾಗಿವೆ. ನಮ್ಮನ್ನ ಪರಿಶೋಧನೆ ಮಾಡೋಣ. ಎದರ ಬೇಡ, ನಮ್ಮ ದೇವರು ಮಹಿಮುಳ್ಳ ದೇವರು. ನಮ್ಮ ದೇವರು ನಮ್ಮನ್ನು ತಳ್ಳಲ್ಲ, ನಮ್ಮ ದೇವರು ನಮ್ಮನ್ನು ಕೈ ಬಿಡಲ್ಲ, ನಮ್ಮ ದೇವರಿಗೆ ನಮ್ಮ ಮೇಲೆ ಬೇಜಾರಿಲ್ಲ, ನಾವು ಬೇಜಾರು ಮಾಡಿಸಬಾರದು. ನಮ್ಮ ದೇವರಿಗೆ ನಮ್ಮ ಮೇಲೆ ಕೋಪ ಇಲ್ಲ, ನಾವು ನಮ್ಮ ದೇವರ ಮೇಲೆ ಕೋಪ ಮಾಡ್ಕೋಬಾರದು. ನಮ್ಮ ದೇವರು ನಮ್ಮ ವಿಷಯದಲ್ಲಿ ನಮ್ಮ ಮೇಲೆ ಯಾವ ಗುಣಗುಟ್ಟೋದಿಲ್ಲ. ನಾವು ದೇವರ ವಿಷಯದಲ್ಲಿ ಗುಣಗುಟ್ಟಬಾರದು. ನಮ್ಮ ದೇವರು ನಮ್ಮ ಬಗ್ಗೆ ಯಾರಿಗೂ ವಿರುದ್ಧವಾಗಿ ಯಾವತ್ತೂ ಮಾತಾಡಲ್ಲ. ನಾವು ದೇವರಿಗೂ, ದೇವರ ಸಭೆಗೂ, ದೇವರ ಮಕ್ಕಳ ವಿರುದ್ಧವಾಗಿ ಯಾವುದನ್ನು ಮಾತಾಡಬಾರದು. ಯಾಕೆ ಗೊತ್ತಾ? ವಿಶ್ವಾಸ ಪ್ರಮಾಣ ಎಂಬುದು ಅವರವರಿಗೆ ನೇಮಕವಾಗಿರುವ ಓಟದಲ್ಲಿ ಅವರವರು ಸ್ಥಿರಚಿತ್ತವಾಗಿ ಓಡಬೇಕು, ಸ್ಥಿರವಾಗಿ ಓಡಬೇಕು,
ದೇವರ ಚಿತ್ತದಲ್ಲಿ ಕರೆಕ್ಟಾಗಿ ಓಡ್ಬೇಕು. ಹೆದರಬೇಡ, ಇನ್ನು ಮನುಷ್ಯರಿಂದ ಹೋಗಬೇಡ, ಇನ್ನು ಹಣದಿಂದ ಹೋಗಬೇಡ, ಇನ್ನು ಪ್ರಪಂಚದಂತೆ ನಿನ್ನನ್ನು ಮಾರ್ಪಡಿಸಿಕೊಳ್ಳಬೇಡ. ಯಾಕಂದ್ರೆ ಈ ಲೋಕದ ಸಕಲ ಕಾರ್ಯಗಳು ದೇವರ ನ್ಯಾಯ ತೀರ್ಪಿಗಿಟ್ಟಿದ್ದಾರೆ. ನಮ್ಮನ್ನು ದೇವರ ಮಕ್ಕಳೆಂಬುದಾಗಿರುವ ಅಧಿಕಾರವನ್ನು ಕೊಟ್ಟು ನ್ಯಾಯ ಪ್ರಮಾಣದ ಶಾಪದಿಂದ ನಮ್ಮನ್ನು ರಕ್ಷಿಸಿ ಆತ್ಮೀಯವಾಗಿರುವ ದೇವರ ಮಕ್ಕಳೆಂಬ ವಿಶ್ವಾಸ ಪ್ರಮಾಣದಲ್ಲಿ ತಂದು ನಿಲ್ಲಿಸಿದ್ದಾರೆ. ನಮ್ಮ ದೇವರ ಮೇಲೆ ದೃಷ್ಟಿಡ, ಆತ ನಮಗೆ ಸಹಾಯಕ್ಕೆ ಬರುವ ದೇವರು, ನಮಗಾಗಿ ಪ್ರಾಣ ಕೊಟ್ಟ ದೇವರು, ನಮ್ಮ ನೀತಿವಂತರಾಗಿ ಮಾಡಿದ ದೇವರು, ನಮ್ಮ ಪಾಪ ಅಪರಾಧಗಳನ್ನು ಒತ್ತುಕೊಂಡ ದೇವರು, ನಮ್ಮನ್ನ ಬಿಡಿಸಿ ಮೇಲಕ್ಕೆ ತಂದು ಉದ್ಧರಿಸೋದಕ್ಕೆ ವಾಗ್ದಾನ ಕೊಟ್ಟ ದೇವರು. ಅವರ ಆಜ್ಞೆ ಪ್ರಮಾಣಗಳನ್ನ ಅಂಗೀಕರಿಸಿ ಅನುಸರಿಸಿ ನಡೆಯುವುದಕ್ಕೆ ಸಮರ್ಪಿಸೋಣ. ಗ್ಲೋರಿ. ನಾ ಪ್ರಾರ್ಥನೆ ಮಾಡೋಣ. ಮುಪ್ಪಲೋಕದ ಒಳಗಿನ ಅಸುರಕ್ಷಿತ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ರಾಜ. ನಿನ್ನ ವಿಶ್ವಾಸದ ಪ್ರಮಾಣ ನಿಯಮಗಳನ್ನು ಅರ್ಥ ಮಾಡಿಕೊಂಡವರು, ನಿನ್ನ ಜನ ಮೇಲಿಟ್ಟ ಪ್ರೀತಿಯನ್ನ ಗ್ರಹಿಸಿಕೊಂಡವರು, ನಿನ್ನ ಸನ್ನಿಧಿಯಲ್ಲಿ ಕರೆಯಲ್ಪಟ್ಟ ಪ್ರತಿಯೊಬ್ಬರನ್ನು ದೇವರೇ ದೇಶದಲ್ಲಿ ಜನರಲ್ಲಿ ಉನ್ನತವಾಗಿ ಮೇಲಕ್ಕೆ ತರುವುದಕ್ಕೆ ಆಶೀರ್ವದಿಸುವ ದೇವರು ನೀನೆಂಬುದಾಗಿ ಒಬ್ಬೊಬ್ಬರ ಕುಟುಂಬದಲ್ಲಿ ಕಾರ್ಯ ಮಾಡು. ಯಾರ್ಯಾರು ನಿನ್ನ ವಿಶ್ವಾಸ ಪ್ರಮಾಣ ನಿಯಮಗಳನ್ನು ಅನುಸರಿಸಿ ನಡೀತಾರೋ, ಯಾರ್ಯಾರು ಅದನ್ನು ಬಿಟ್ಟು ಎಡಕ್ಕೆ ಬಲಕ್ಕೆ ಹೋಗದಂತೆ ಸ್ಥಿರವಾಗಿ ದೃಢವಾಗಿ ನಿನ್ನ ಮೇಲೆ ದೃಷ್ಟಿ ಇಟ್ಟು ಈ ವಿಶ್ವಾಸ ಜೀವನವನ್ನ ನಡೆಸ್ತಾರ ದೇವರೇ, ಒಬ್ಬೊಬ್ಬರನ್ನ ಕೈ ಹಿಡಿ ರಾಜ. ಒಂದೊಂದು ಕುಟುಂಬನ ಕೈ ಹಿಡಿದ ಮೇಲೆ ಕೆತ್ತು ರಾಜ. ವೈರಿಗಳ ಮುಂದೆ ಔತಣವಾಗಲಿ, ದುಷ್ಟರ ಮುಂದೆ ಒಂದು ಔತಣ ಸಿದ್ಧವಾಗಲಿ, ಕೆಣಕನ ಮುಂದೆ ನಿನ್ನ ಮಕ್ಕಳನ್ನ ಮೇಲೆ ಕೆತ್ತಿ ನಿಲ್ಲಿಸಿ ರಾಜ. ವ್ಯಾಧಿಗಳು ಬಿಟ್ಟು ಹೋಗಲಿ, ಸಾಲ ಕಷ್ಟಗಳಿಗೆ ಬಿಡುಗಡೆ ಕೊಡು ರಾಜ. ಮನುಷ್ಯರ ವಂಚನೆ, ಮೋಸ, ದುರಾಚರಣೆಗಳನ್ನ ಯೇಸು ನಾಮದಲ್ಲಿ ತೆಗೆಸಲ್ಪಡಲಿ ರಾಜ. ನಿನ್ನ ಸತ್ಯವನ್ನು ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ಅನುಸರಿಸಿ ನಡೆಯುವಂತ ಜೀವಿತವನ್ನ ಒಬ್ಬೊಬ್ಬರಲ್ಲಿ ತುಂಬಿಸ ರಾಜ. ವಿಶೇಷವಾಗಿ ಕಟ್ಟು ಯವನ ಪ್ರಾಯದ ಮಕ್ಕಳಿಂದ ಕೈ ಕೊಡ್ತೀವಿ. ಪ್ರಾರ್ಥನೆ ಕಟ್ಟು, ವಿಶ್ವಾಸ ಜೀವನದಲ್ಲಿ ಕಟ್ಟು, ನಿನ್ನ ವಾಕ್ಯದ ಜ್ಞಾನದಲ್ಲಿ ಕಟ್ಟಿ ಬೆಳೆಸಯ್ಯ. ನಿನ್ನಲ್ಲಿ ನಿನ್ನ ಸಭೆಯ ಉತ್ತಮ ಸಾಕ್ಷಿ ಒಬ್ಬೊಬ್ಬರನ್ನ ಬೆಳೆಸ ರಾಜ. ಅವರ ಬಲಗಿತನ ದೂರ ಮಾಡು, ಹಠಮಾರಿತನವನ್ನು ದೂರ ಮಾಡು. ನಿನ್ನಲ್ಲಿ ಭಯಭಕ್ತುള്ള ಮಕ್ಕಳ ಕೃಪೆ ಕೊಡು ರಾಜ. ನಿನಗೆ ಫಲ ಕೊಡುಗಳಾಗಿ ನಿಲ್ಲಲಿ. ಒಂದೊಂದು ಕುಟುಂಬವು ದೇವರೇ ನಿನ್ನ ರಾಜ್ಯದಲ್ಲಿ ಬರುವವರೆಗೂ, ನಿನ್ನ ಸನ್ನಿಧಿ ಕಾಣಿಸುವವರೆಗೂ ತಮ್ಮನ್ನು ಉತ್ತಮರಾಗಿ, ನಿಮಗೆ ನಂಬಿಕಸ್ಥರಾಗಿ, ವಿಶ್ವಾಸ ಪ್ರಮಾಣವನ್ನು ಕಡೆಯವರೆಗೆ ಕೈಕೊಂಡು ನಡೆಯುವಂತರಾಗಿ ಬಲಪಡಿಸು, ಧೈರ್ಯಪಡಿಸು, ದೃಢಪಡಿಸು ರಾಜ. ಆರೋಗ್ಯವನ್ನು ಕೊಡು, ಸಮಾಧಾನವನ್ನು ಕೊಡು, ಕೊರತೆಗಳನ್ನು ನೀಗಿಸು. ನೂತನ ಕೃಪೆಯನ್ನು ಮಕ್ಕಳಿಗೆ ಕೊಡು. ಅದ್ಭುತ ಕಾರ್ಯ ಮಾಡು. ನೀನಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್.